ಸೊ ಗೈಸ್, ಇವತ್ತು ನಾನು ಹೊಸದಾಗಿ ಬ್ಲಾಗ್ ಶೂಟ್ ಮಾಡಿದ್ದೀನಿ. ಸೊ ಇವಾಗ ನಾವು ಓಡ್ತಾ ಇರೋದು ಬಂದು ಕೊಟ್ಟಿಯೂರು ಟೆಂಪಲ್ಗೆ. ಸೊ ಬನ್ನಿ, ಹಾಗೆ ಕೂಡ ನಮ್ಮ ಗಾಡ್ ಆಫ್ ಶಿವ ಇಲ್ಲೇ ಇದ್ದಾರೆ. ಸೊ ಅವ್ರಿಗೂ ಹೂ ಇಟ್ಬಿಟ್ಟು ಬೇಡ್ಕೊಳ್ಳೋಣ, ಸೊ ರೈಡ್ ಸೇಫ್ ಆಗಿರಲಿ ಅಂತ. ಸೊ ಇದು ಫಸ್ಟ್ ಟೈಮ್ ಬ್ಲಾಗ್ಗೆ ವಾಯ್ಸ್ ಕೊಡ್ತಾ ಇರೋದಲ್ವ, ಸೊ ಅದರಿಂದ ಒಂದು ಸ್ವಲ್ಪ ನೀಟಾಗಿ ಗೊತ್ತಾಯ್ತಲ್ಲ. ಸೊ ಹೋಯ್ತಾ ಅರ್ಥ ಆಗುತ್ತೆ ಅನ್ಕೋತೀನಿ. ಸೊ ಯಾರು ಕೂಡ ಬೇಜಾರು ಮಾಡ್ಕೊಬಿಡಿ. ಸೊ ಬನ್ನಿ, ಹಾಗೆ ಹೊರಡೋಣ. ಇವಾಗ ಆನ್ ದ ವೇಯಲ್ಲಿ ನನ್ನ ಫ್ರೆಂಡ್ ಇದ್ದಾನೆ. ಸೊ ಅವನಿಗೆ ಆಲ್ರೆಡಿ ಆವಾಗಲೇ ಬರೋಕ್ಕೆ ಹೇಳಿದ್ದೆ. ಸೊ ಅವನು ಬಂದು ನಿಂತಿರ್ತಾನೆ ಈಗ ಆಲ್ಮೋಸ್ಟ್ ಹಾಲು. ಬನ್ನಿ, ಅವನು ಪಿಕ್ ಮಾಡ್ಕೊಂಡು ಸಿಗೋಣ ಅಲ್ಲಿ ಡೈರೆಕ್ಟಾಗಿ. ಸೊ ಗೈಸ್, ಅವನು ಆಲ್ರೆಡಿ ಬಂದು ನಿಂತಿದ್ದಾನೆ. ಸೊ ಅವ್ನಿಗೆ ಆವಾಗಲೇ ಬರೋಕ್ಕಿದ್ದೆ. ಸೊ ಇವಾಗ ಅವನ ಮನದಾಳದಲ್ಲಿ ನನಗೆ ಎಷ್ಟು ಬೈಕೋತಾ ಇದ್ದಾನೆ ಅಂತಲೇ ಹೇಳೋಕ್ಕಾಗಲ್ಲ. ನನ್ನ ಮಕ್ಕಳು ಒಂದೊಂದಲ್ಲ. ಸೊ ಗೈಸ್, ಅಲ್ಲಿಂದ ಡೈರೆಕ್ಟ್ ಗುಂಡ್ಲುಪೇಟೆ ಬಂದೆ. ಗುಂಡ್ಲುಪೇಟೆಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬಿಟ್ಟು ರಸ್ ನೋಡ್ತಾ ಇದ್ರೆ ಪೆಟ್ರೋಲ್ ಹಾಕೋಕ್ಕೆ ಆಗುತ್ತೋ ಆಗಲ್ವೋ ಅನಿಸ್ಬಿಡ್ತು. ಸೊ ಹಂಗೂ ಬಂದು ನಿಂತ್ಕೊಂಡೆ. ಸೊ ಈ 20ಗೆ ಈ ಥರ ಆಗ್ತಾಯಿದೆ. ಸೊ ನೆಕ್ಸ್ಟ್ ಏನಾದ್ರು E85 ಬಂದರೆ ಗಾಡಿಗಳ ಕತೆ ಇದೆಯಲ್ಲ, ತಡ್ಕೊಳಕ್ಕಾಗಲ್ಲ. ಈಗಿನ ಮೈಲೇಜ್ಗೆ ಗಾಡಿ ಮೇಂಟೈನ್ ಮಾಡೋದು ಭಾರಿ ಕಷ್ಟ ಇದೆ E20ಲ್ಲ. E85 ಕೇಳೋದೇ ಇಲ್ಲ. ಸೊ ಹಂಗೂ ಕೂಡ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡ್ತಾಯಿದ್ದೀನಿ.